ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಇದು. ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಗಿಡಗಳನ್ನು ಹಾಕಿದ್ದೀನಿ. ಹಾಗೆ ಆ ಗಿಡಗಳಿಗೆ ನೀರು ಹಾಕಿ ಆಮೇಲೆ ಸ್ವಲ್ಪ ಕಸ ತೆಗೆದು ತುಳಸಿ ಕಟ್ಟೆನ ನೀಟಾಗಿ ತೊಳೆದು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ರಂಗೋಲಿನ ಹಾಕಾದ್ಮೇಲೆ ದೇವ್ರ ಪಾತ್ರೆಗಳನ್ನು ತೊಳೆದು ನಮ್ಮ ಗಿಡದಲ್ಲೇ ಆಗಿರುವಂಥ ಹೂವನ್ನು ತೆಗೆದಿಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಗ್ಲಾಸ್ಗೆ 1 ಟೇಬಲ್ ಸ್ಪೂನಷ್ಟು ಜಿನಿ ಪೌಡರು, 1 ಟೇಬಲ್ ಸ್ಪೂನಷ್ಟು ಪುಡಿ ಬೆಲ್ಲನ ಹಾಕಿ ಮಿಕ್ಸ್ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣವೇ ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ. ರೆಡಿ ಮಾಡಿ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಕುಡ್ಕೊಳ್ಬೇಕು. ಚೆನ್ನಾಗಿರುತ್ತೆ, ಸ್ವಲ್ಪ ಹೆಲ್ದಿಯಾಗಿರುತ್ತೆ. ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ಸಬ್ಬಸಿಗೆ ಇಡ್ಲಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ತೊಳೆದಾದ್ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲಿ 1 ಕಪ್ಪಷ್ಟು ರವೆ, ಅರ್ಧ ಕಪ್ಪಷ್ಟು ಪುಡಿ ಬೆಲ್ಲ, ಹಾಗೆ 1 ಕಪ್ಪಷ್ಟು ಕಾಯಿ ತುರಿನ ಹಾಕಿ ಮಿಕ್ಸಿಲಿ ರುಬ್ಕೊಳ್ಬೇಕು. ಮಿಕ್ಸಿಲಿ ರುಬ್ಕೊಳ್ಳುವಾಗ ತರೆಯಾಗಿ ರುಬ್ಕೊಳ್ಬೇಕು, ಫುಲ್ ಗ್ರೈಂಡು ಮಾಡಬಾರ್ದು. ಹಾಗೆ ಸ್ವಲ್ಪ ರವೆನೂ ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಇಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕಿದ ತಕ್ಷಣ ಜಾಸ್ತಿ ರುಬ್ಕೊಳ್ಬಾರ್ದು, ತರೆಯಾಗಿ ರುಬ್ಕೊಳ್ಬೇಕು. ಆಮೇಲೆ ಇಲ್ಲಿ ರುಬ್ಕೊಂಡಾಗಿದೆ. ಈಗ ಹುರ್ಕೊಂಡಿರೋ ರವೆಗೆ ಮಿಕ್ಸ್ ಮಾಡಬೇಕಿದು. ಸ್ವಲ್ಪ ಮಿಕ್ಸ್ ಆದಮೇಲೆ ಈ ರೀತಿ ಇಡ್ಲಿ ಇದರಲ್ಲಿ ಇಟ್ಟು ಮಾಡಬೇಕು. ಇವಾಗ ಇಲ್ಲಿ ನಾನು ನಮ್ಮ ಮನೇಲಿ ಬಾಯ್ಲ್ಡ್ ರೈಸನ್ನು ಮಾಡಿದ್ದೀನಿ. ಇಲ್ಲಿ ನಾನು ಒಂದು ಕುದಿಯನ್ನು ತಂದು ಈಗ ನಮ್ಮ ಮನೇಲಿ ಬಾಯ್ಲ್ಡ್ ರೈಸಿಗಂತಲೇ ಒಂದು ಹೀಟ್ ಬಾಕ್ಸ್ ಇದೆ, ಅದರಲ್ಲಿಟ್ಟು 1 ತಾಸು ಇಟ್ಟಾದಮೇಲೆ ಆಮೇಲೆ ಮತ್ತೊಂದು ಕುದಿನ ತಂದರೆ ಬಾಯ್ಲ್ಡ್ ರೈಸ್ ರೆಡಿ ಆಗುತ್ತೆ. ಗ್ಯಾಸು ಕೂಡ ತುಂಬ ಸೇವ್ ಆಗುತ್ತೆ ಇದರಿಂದ. ಇಲ್ಲಿ ನಮ್ಮ ಮನೇಲಿ ಬಂಗಡೆ ಮೀನು ಹಾಗೂ ಇನ್ನೊಂದು ಆ ಮೀನು ಯಾವುದಂತ ಗೊತ್ತಿಲ್ಲ ನನಗೆ, ಅದರ ಹೆಸರೇನಂತ ಗೊತ್ತಿಲ್ಲ. ಇಲ್ಲಿ ನಾನು ಆ ಫಿಶನ್ನು ಕಟ್ ಮಾಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಟ್ಟೆನೂ ಕೂಡ ಸಿಕ್ತು. ತುಂಬ ಟೇಸ್ಟಿಯಾಗಿರುತ್ತೆ ಆ ಮೊಟ್ಟೆಗಳು. ಇಲ್ಲಿ ಬಂಗಡೆ ಮೀನನ್ನು ಕಟ್ ಮಾಡಿ ಈಗ ಅದಕ್ಕೆ ಮನೆಯಲ್ಲೇ ಮಾಡಿರುವಂಥ ಮಸಾಲೆನ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಈ ಮಸಾಲೆ ರೆಸಿಪಿನ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ಕರಿಗೆ ನಾನು 1 ಈರುಳ್ಳಿ, 2 ಹಸಿಮೆಣಸು ಹಾಕಿ ಕುದಿಸೋಕ್ಕಿಟ್ಟಿದ್ದೀನಿ. ಈಗ ಫಿಶ್ ಸ್ವಲ್ಪ ಕುದಿ ಬಂದಮೇಲೆ ಫಿಶನ್ನು ಹಾಕಬೇಕು, ಮೊಟ್ಟೆಗಳನ್ನು ಆಮೇಲೆ ಹಾಕಬೇಕು. ಇಲ್ಲಿ ನಾನು ಬಂಗಡೆ ಮೀನನ್ನು ಫ್ರೈ ಮಾಡೋಕ್ಕಿಟ್ಟಿದ್ದೀನಿ. ಅಂತೂ ಊಟಕ್ಕೆ ರೆಡಿ ಆಯಿತು. ಬಾಯ್ಲ್ಡ್ ರೈಸ್, ಕರಿ, ಫಿಶ್ ಕರಿ ಹಾಗೂ ಬಂಗಡ ಫ್ರೈ ರೆಡಿಯಾಗಿದೆ. ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನಾನು ಕಾಫಿಗೆ ಇಟ್ಟಿದ್ದೀನಿ. ಹೊರಗಡೆಯಿಂದ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಂದಿಟ್ಟಿದ್ದೀನಿ. ಓಕೆ, ಈಗ ಸಂಜೆ ಆಯ್ತಲ್ವಾ, ದೇವ್ರಿಗೆ ದೀಪ ಹಚ್ಚಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.